ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಬಂದಿದ್ದೀನಿ ಸಮರ್ಥ ಇವಿ ಮೋಟಾರ್ ಎಕ್ಸ್ಪೋನೆಂಟ್ ಫ್ರಾಂಚೈಸಿ ರೆಟ್ರೋಫಿಟ್ಮೆಂಟ್ ಸೆಂಟರ್ಗೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಎಕ್ಸ್ಪೋನೆಂಟ್ ಆಟೋ ಏನಿದೆ ರೆಟ್ರೋಫಿಟ್ಮೆಂಟ್ ಆಗಿರುವಂತಹ ಇವಿ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ. ಬನ್ನಿ ಅಲ್ಲಿ ಹೋಗಿ ವಿಚಾರಿಸೋಣ, ಇದರದ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಅಣ್ಣ ನಮಸ್ಕಾರ, ಹೇಗಿದ್ದೀರಾ ಅಣ್ಣ? ಏನಣ್ಣ 100 ರೂಪೀಸ್ ಅಲ್ಲಿ ನೀವು ರೆಟ್ರೋಫಿಟ್ಮೆಂಟ್ ಮಾಡ್ತಾ ಇದೀರಲ್ಲ ಎಕ್ಸ್ಪೋನೆಂಟ್ ಆಟೋ ಅಂತ ಅಂದ್ಬಿಟ್ಟು, ಯಾವ ತರ ಅಣ್ಣ ಅದು? ಗುರು 100 ರೂಪೀಸ್ ಅಲ್ಲ, ಬರೀ 99 ರೂಪಾಯಿಂದ ನಾವು ರೆಟ್ರೋಫಿಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೀವಿ. ಅಣ್ಣ ಯಾವ ತರ ಅಣ್ಣ ಅದು? ಅದನ್ನ ನಿಮಗೆ ತಿಳಿಸ್ತೀನಿ. ಎಕ್ಸ್ಪೋನೆಂಟ್ ಎನರ್ಜಿ ರ್ಯಾಪಿಡ್ ಚಾರ್ಜ್ 15 ನಿಮಿಷದಲ್ಲೇ ನಿಮ್ಮ ವಾಹನ ಪೂರ್ತಿಯಾಗಿ ಚಾರ್ಜ್ ಆಗುತ್ತೆ. ಮತ್ತು ಇಡೀ ಜಗತ್ನಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಸಹಿತ ಈ 15 ನಿಮಿಷ ಚಾರ್ಜಿಂಗ್ ಕಾನ್ಸೆಪ್ಟ್ ಇಲ್ಲ. ಅದು ಬೆಂಗಳೂರು ನಗರದಲ್ಲೇ ಪ್ರಾರಂಭ ಆಗಿದೆ, ಓಡ್ತಾ ಇದೆ 15 ನಿಮಿಷ ಚಾರ್ಜಿಂಗ್. ಮತ್ತೆ ಈಗ ನಾವು 2011 ಬಜಾಜ್ ವೆಹಿಕಲ್ ಅಲ್ಲಿಂದ ನಾವು ರೆಟ್ರೋಫಿಟ್ ಮಾಡಕ್ಕೆ ನಾವು ಪ್ರಾರಂಭ ಮಾಡಿದೀವಿ. ಎಕ್ಸ್ಪೋನೆಂಟ್ ಆಟೋ ಅಂತ ಹೆಸರಿದೆ. ಇದು ಈಗಾಗ್ಲೇನೆ 2000 ವೆಹಿಕಲ್ಗಳಿಗೆ ನಾವು ಇದನ್ನ ಕಾನ್ಸೆಪ್ಟ್ ನ ಅಳವಡಿಸಿದೀವಿ. 4 ವರ್ಷಗಳಿಂದ ಸತತವಾಗಿ ಸಕ್ಸಸ್ ಆಗಿ ಗಾಡಿಗಳು ಓಡ್ತಾ ಇದೆ. ಈಗ ನಾವು ಬಜಾಜ್ ಆಟೋ ರಿಕ್ಷಾಗೆ 2011ರಿಂದ ರೆಟ್ರೋಫಿಟ್ ನ ಸ್ಟಾರ್ಟ್ ಮಾಡಿದೀವಿ. ಆಲ್ರೆಡಿ ಅದು ರನ್ನಿಂಗ್ ಅಲ್ಲಿ ಓಡ್ತಾ ಇದೆ. ಈ ಎಕ್ಸ್ಪೋನೆಂಟ್ ಆಟೋ ನಾವು ಇವಿ ಆಗಿ ಕನ್ವರ್ಷನ್ ಮಾಡ್ತಾ ಇದೀವಿ. ಇವಾಗ ಸಮರ್ಥ ಇವಿ ಮೋಟಾರ್ಸ್ ನಮ್ಮ ಜಯನಗರದಲ್ಲಿ ಈಗ ಪ್ರಾರಂಭ ಮಾಡಿದೀವಿ. ಅಣ್ಣ ಯಾವ ತರ ಅಣ್ಣ 99 ರೂಪೀಸ್ ನೀವು ಕೊಡ್ತೀರಾ? ನೋಡಿ, 99 ರೂಪೀಸ್ ಇಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ದಿನ LPG ಒಂದು ದಿನ ನೀವು ಆಟೋ ಓಡಿಸ್ಬೇಕು ಅಂದ್ರೆ 400 ರೂಪಾಯಿಗಳು ಬೇಕಾಗುತ್ತೆ. ಆದ್ರೆ ನಾವು 99 ರೂಪಾಯಲ್ಲಿ ನಾವು ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಅದು ಹೇಗೆ ಅಂತ ನಮ್ಮ ಶೋರೂಮಿಗೆ ಬನ್ನಿ, ನಾನು ತಿಳಿಸ್ಕೊಡ್ತೀನಿ. ಅಣ್ಣ ನನಗೊಂದು 2 ಡೌಟ್ ಇದೆ. ಅದೇನಪ್ಪ ಅಂದ್ರೆ, ಒಂದು ರೆಟ್ರೋಫಿಟ್ಮೆಂಟ್, ಹಾಗೆ ಇನ್ಶೂರೆನ್ಸ್, RTO. ಇದು ರೆಟ್ರೋಫಿಟ್ಮೆಂಟ್ ಎಷ್ಟು ದಿವಸದಲ್ಲಿ ಆಗುತ್ತೆ, ಮತ್ತೆ RTO ಬಗ್ಗೆ ಕೂಡ ಇನ್ಫಾರ್ಮೇಶನ್. ನೋಡಿ, ರೆಟ್ರೋಫಿಟ್ಮೆಂಟ್ 1 ಡೇನಲ್ಲಿ ಆಗುತ್ತೆ. ಮತ್ತೆ ಇನ್ಶೂರೆನ್ಸ್ ಮತ್ತೆ RTO ಕೆಲಸನ ಕಂಪನಿ ಕಡೆಯಿಂದ ನಾವೇ ಮಾಡಿ ಕೊಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವಂತ ಫೋನ್ ನಂಬರ್ಗೆ ಕಾಲ್ ಮಾಡಿ ಅಥವಾ ನಮ್ಮ ಜಯನಗರದಲ್ಲಿರುವಂಥ ಶೋರೂಮ್ಗೆ ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಇದೆ, ಚೆಕ್ ಮಾಡಿ ಸ್ನೇಹಿತರೆ. ಓಕೆ ಸರ್, ರೆಟ್ರೋಫಿಟ್ಮೆಂಟ್ ಏನಕ್ಕೋಸ್ಕರ ಮಾಡಿಸ್ಬೇಕು ಸರ್? ಸೊ ನೋಡಿ, ರೆಟ್ರೋಫಿಟ್ಮೆಂಟ್ ಏನಕ್ಕೆ ಮಾಡಬೇಕು ಅಂದ್ರೆ, ಇವತ್ತಿನ ದಿನ LPG ಕಾಸ್ಟ್ 60 ರೂಪಾಯಿ ಇದೆ. ನೀವು ಪ್ರತಿದಿನ 100ರಿಂದ 150 ಕಿಲೋಮೀಟರ್ ಓಡಿಸ್ಬೇಕು ಅಂದ್ರೆ ಸರಿ ಸುಮಾರು 9 ಲೀಟರ್ ಗ್ಯಾಸ್ ಬೇಕಾಗುತ್ತೆ. 8ರಿಂದ 9 ಲೀಟರ್ ಬೇಕಾಗುತ್ತೆ. ನಿಮ್ಗೆ 8 ಲೀಟರ್ ಅಂತ ಇಟ್ಕೊಂಡ್ರು 8 6 48 480 ರೂಪಾಯಿ ನಿಮಗೆ ಗ್ಯಾಸ್ ಕಾಸ್ಟ್ ಬರ್ತದೆ. ಇಲ್ಲಿ ನಮಗೆ ರೆಟ್ರೋಫಿಟ್ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂದ್ರೆ, ಒಂದು ದಿನಕ್ಕೆ 24 ಗಂಟೆಗಳ ಕಾಲ, ರಾತ್ರಿ 12 ಗಂಟೆ 1 ನಿಮಿಷದಿಂದ ಮತ್ತೆ ರಾತ್ರಿ 11 ಗಂಟೆ 50 ನಿಮಿಷದ ಒಳಗಡೆ ನೀವು ಎಷ್ಟು ಸರಿ ಏನಾದ್ರು ಚಾರ್ಜ್ ಮಾಡ್ಕೊಳ್ಳಿ. 209 ರೂಪಾಯಿ ಆಗುತ್ತೆ. ನೀವು 2 ಸರಿ ಮಾಡಿದ್ರು 240 ಕಿಲೋಮೀಟರ್ ಓಡುತ್ತೆ. ಒಂದು ಚಾರ್ಜ್ಗೆ 120 ಕಿಲೋಮೀಟರ್ ಓಡುತ್ತೆ. ಮತ್ತೆ ನಮ್ಮ ಬೆಂಗಳೂರು ನಗರದಲ್ಲಿ 110 ಸ್ಟೇಷನ್ಗಳಿದೆ. ಅಲ್ಲಿ ಎಲ್ಲಿ ಬೇಕಾದ್ರೂ ಚಾರ್ಜಿಂಗ್ ಮಾಡ್ಕೊಳ್ಬೋದು. ಇಲ್ಲೇ ಮಾಡಬೇಕು ಅನ್ನೋದೇನಿರಲ್ಲ. ಒಂದ್ಸರಿ ಪಾಸ್ ತಗೊಂಡ್ಬಿಟ್ರೆ 1 ಡೇದು ನೀವು ಓಡಿಸ್ಕೋಬಹುದು. ಇದರಲ್ಲೇ ಇನ್ನೊಂದು ಪಾಸ್ ಇದೆ, 7 ದಿನಕ್ಕೆ ಆಗುವಷ್ಟು 1200 ರೂಪಾಯಿ ಕೊಟ್ಟು ನೀವು ಒಂದು ವಾರದ ಪಾಸ್ ತಗೊಂಡಾಗ 7 ದಿನಗಳ ಕಾಲ ನೀವು ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲಿ ಬೇಕಾದ್ರೂ ಚಾರ್ಜಿಂಗ್ ಮಾಡಬಹುದು. ನಿಮ್ಗೆ ಎಲ್ಲೂ ಅಭ್ಯಂತರ ಇಲ್ಲ. 15ರಿಂದ 20 ನಿಮಿಷ, ಮ್ಯಾಕ್ಸಿಮಮ್ 15 ನಿಮಿಷ ಆಗುತ್ತೆ. ಪವರ್ ಲೈನರ್ ವೇರಿಯೇಷನ್ ಆಯ್ತು ಅಂದ್ರೆ ಮತ್ತೆ 5 ನಿಮಿಷ ಎಕ್ಸ್ಟ್ರಾ ತಗೊಳುತ್ತೆ. ಇಲ್ಲ ಅಂದ್ರೆ 15 ನಿಮಿಷ ನಿಮ್ ಚಾರ್ಜಿಂಗ್ ಮುಗುತ್ತೆ. 0 to 100% ವರೆಗೂ 15 ನಿಮಿಷ ಚಾರ್ಜಿಂಗ್ ಆಗುತ್ತೆ. ಓಕೆ, ಚಾರ್ಜಿಂಗ್ ಸ್ಟೇಷನ್ ಬಗ್ಗೆ ನೀವು ಹೇಳಿದ್ರೆ ಅದು ಪ್ರತಿ ಎಷ್ಟು ಕಿಲೋಮೀಟರ್ ಒಂದೊಂದು ಇರುತ್ತೆ ಅನ್ನೋದು? ಈಗ ನೀವು ಕೇಳಿದ್ರಿ ಚಾರ್ಜಿಂಗ್ ಸ್ಟೇಷನ್ ಎಲ್ಲೆಲ್ಲಿ ಬರುತ್ತೆ ಏನು ಅಂತ ನಿಮ್ಗೆ ಸಂಶಯ ಇದೆ. ಅದನ್ನ ನಾನು ತೋರಿಸ್ಕೊಡ್ತೀನಿ, ಬನ್ನಿ ಇಲ್ಲಿ ನೋಡಿ ಸ್ನೇಹಿತರೆ. ಈಗ ನಾವು ಜಯನಗರದಲ್ಲಿ ಇದೀವಿ. ನಮ್ದು ಜಯನಗರದಲ್ಲಿರೋ ESP ಸ್ಟೇಷನ್ ಇದು ಜಯನಗರ. ನೋಡಿ, ಜಯನಗರದಿಂದ ನಿಮ್ಗೆ ಶುರುವಾಯ್ತು ಅಂದ್ರೆ ಅಪ್ ಟು ಹೆಬ್ಬಾಳ ಸಹಕಾರ ನಗರದವರೆಗೂ ಇದೆ. ಈ ಕಡೆ ಬಂದ್ರೆ ನೀವು ತುಮಕೂರು ರೋಡ್ ನೆಲಮಂಗಲವರೆಗೂ ಇದೆ. ನೆಲಮಂಗಲದಲ್ಲಿ ಟೌನ್ ಅಲ್ಲಿ ಒಂದಿದೆ, ದಾಸನಪುರ ಒಂದಿದೆ, ನಾಗಸಂದ್ರ ಇದೆ. ಈ ರೀತಿಯಾಗಿ ಸ್ಟೇಷನ್ಗಳಿದೆ. ಮತ್ತೆ ಕುಂಬಳಗೂಡು, ನಿಮ್ಮ ಮೈಸೂರು ರೋಡ್ ಬಂದಾಗ ಕುಂಬಳಗೂಡುವರೆಗೂ ಬರುತ್ತೆ. ದೊಡ್ಡಬೆಲೆ ಇಲ್ಲೆಲ್ಲ ಬರುತ್ತೆ. ನೋಡಿ, ಇದಿಷ್ಟು ಹೊಸಕೋಟೆವರೆಗೂ ಇದೆ. ತಂಬುಚೆಟ್ಟಿಪಾಳ್ಯದಲ್ಲಿ 2-3 ಇದೆ. ಹೀಗೆ ನೋಡಿ, ಬ್ರೂಕ್ ಫೀಲ್ಡು, ವೈಟ್ ಕಾಡುಗೋಡಿ, ಈ ಕಡೆ ನೀವು ಹತ್ತಿಬೆಲೆ ಬಂದಾಗ ದೊಡ್ಡನಾಗಮಂಗಲವರೆಗೂ ಇದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಈ ಪ್ರತಿಯೊಂದು ಎಲ್ಲೆಲ್ಲ ಡ್ಯೂಟಿಗಳು ಬೀಳ್ತವೆ, ಯಾವ್ದೆಲ್ಲ ಸಿಟಿ ಲಿಮಿಟ್ ಆಲ್ಮೋಸ್ಟ್ ಅಲ್ಲೆಲ್ಲ ಕವರ್ ಆಗುತ್ತೆ, ಎಲ್ಲ ಕಡೆ ಇದೆ. ಓಕೆ, ಇವಾಗ ಇರೋದು ಟೋಟಲ್ ಆಗಿ ನೀವು 110 ಸ್ಟೇಷನ್ 110 ಸ್ಟೇಷನ್ ಇದೆ. ಓಕೆ ಸರ್, ಅಲ್ಲಿ ಚಾರ್ಜಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಗೋದು, ಕಷ್ಟ ಆಗೋದು, ಆತರ ಏನಾದ್ರು ಇದೆಯಾ? ಇಲ್ಲ ಸರ್, ಆತರ ಏನಿಲ್ಲ. ಇದಿಷ್ಟು ಬೆಂಗಳೂರು ನಗರದಲ್ಲಿರೋ ಸ್ಟೇಷನ್ಗಳು. ನೀವು ಹಾಗೆ ಬನ್ನಿ, ಸ್ಟೇಷನ್ ಬಂದ್ಬಿಟ್ಟು ನಿಮ್ಗೆ ಈ ರೀತಿ ಬರುತ್ತೆ. ಈ ಸ್ಟೇಷನ್ ನಲ್ಲಿ ನಿಮ್ಗೆ ಯಾವ ರೀತಿ ಚಾರ್ಜಿಂಗ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ನಾನು ನಿಮ್ಗೆ ಈ ಗಾಡಿನ ಹೇಗೆ ಚಾರ್ಜಿಂಗ್ ಮಾಡೋದು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ವಿವರಣೆ ಕೊಡ್ತೀನಿ. ನೋಡಿ, ಇದು ಚಾರ್ಜಿಂಗ್ ಪಾಯಿಂಟ್ ಆಟೋದಲ್ಲಿರೋದು. ಇದು ಹೀಗಿರುತ್ತೆ. ಇದನ್ನ ಓಪನ್ ಮಾಡ್ಕೊಳ್ಬೇಕು. 15 ಮಿನಿಟ್ಸ್ ಚಾರ್ಜರ್ದ ಪೋರ್ಟಲ್ ಇದು. ಇಲ್ಲಿ ನೋಡಿ, ಇದು ಮಿಷನ್ನು ಹಾಕ್ಕೊಳ್ಬೋದು ಅಂತ ಹೇಳ್ತಾ ಇದೆ. ಇವಾಗ ನೀವು ಕನೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ನೋಡಿ, ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಈಗ ನಾವು ಈ ಗನ್ನನ್ನು ಈ ರೀತಿ ತಗೊಂಡು ಇಲ್ಲಿ ಕನೆಕ್ಟ್ ಮಾಡುವಾಗ ಇಲ್ಲಿ ವೈಟ್ ಒಂದು ಪಟ್ಟಿ ಇದೆ,
ಇಲ್ಲಿವರೆಗೂ ಒಳಗಡೆ ಹಾಕ್ಬೇಕಾಗತ್ತೆ ನಾವು ನಿಧಾನಕ್ಕೆ. ನೋಡಿ ಈಗ ಹಾಕ್ಬಿಟ್ಟು ಜಸ್ಟ್ ಈ ಥರ ಪುಷ್ ಮಾಡಿದ್ರೆ ಅದು ತಾನಾಗಿ ಚಾರ್ಜಿಂಗ್ ಶುರು ಆಗುತ್ತೆ. ನೋಡಿ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಆಟೋಮೆಟಿಕ್ ಆಗಿ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇವಾಗ ನೀವು ಒಳಗಡೆ ಹಾಕಿದ್ಮೇಲೆ ಇದು ತೆಗಿಬೇಡಿ ಅಂತ ಹೇಳ್ತಾ ಇದೆ. 1 ಸೆಕೆಂಡ್, ಒಂದು 15-20 ಸೆಕೆಂಡ್ ತೆಗಿಬಾರ್ದು ಅಂತ ಹೇಳುತ್ತೆ. ಆಮೇಲೆ ಅದೇ ಸ್ಟಾರ್ಟ್ ಆಗುತ್ತೆ. ನೋಡಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಗೆಟ್ ರೆಡಿ ಅಂತ ಹೇಳಿದೆ. ನೋಡಿ 90% ಆಗಿದೆ ನಮ್ದು ಚಾರ್ಜಿಂಗು. ಈಗ ನೆಕ್ಸ್ಟ್ ಇನ್ 10% 3-4 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಗಾಡಿನಲ್ಲಿ ಈಗ 10% ಚಾರ್ಜಿಂಗ್ ಇದೆ. ಅಲ್ಲ 90% ಚಾರ್ಜಿಂಗ್ ಇದೆ, ಇನ್ 10% ಆಗ್ಬೇಕು. ಓಕೆ ಓಕೆ ಓಕೆ. 10% ಅಲ್ಲಿ ಒಂದು 3 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಆವರೇಜ್ ಆಗಿ 15 ನಿಮಿಷದಲ್ಲಿ ಚಾರ್ಜಿಂಗ್ ಆಗುತ್ತೆ. ಟೋಟಲ್ 0 ಇಂದ ಹಿಡಿದು 100% ಆಗುತ್ತೆ 15ರಿಂದ 20 ನಿಮಿಷ, ಮ್ಯಾಕ್ಸಿಮಮ್ 15 ನಿಮಿಷ ಸಾಕು. ಪವರ್ ವ್ಯತ್ಯಾಸ ಆದಾಗ ಮಾತ್ರನೇ ಒಂದು 5 ನಿಮಿಷ ಜಾಸ್ತಿ ತಗೊಳುತ್ತೆ, ಇಲ್ಲ ಅಂದ್ರೆ 15 ನಿಮಿಷದಲ್ಲೇ ಕ್ಲೋಸ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈಗ 100% ಆಗಿದೆ. 100% ಆಗಿದೆ. ನಾನು ಇದೇನಕ್ಕೆ ನಿಮಗೆ ಇದು ತೋರ್ಸಕ್ ಅಂದ್ರೆ, ಬೆಳಿಗ್ಗೆ ನಾನು ಫುಲ್ ಚಾರ್ಜ್ ಮಾಡಿದ್ದೆ, 10% ಮಾತ್ರ ಓಡಿಸಿದ್ದೆ. ಇದನ್ನ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡಿ ತೋರಿಸಿರೋದು. ಈಗ ನೋಡಿ ಫುಲ್ ಚಾರ್ಜಿಂಗ್ ಆದ್ಮೇಲೆ 1 ನಿಮಿಷ ಬಿಟ್ಟು ಇದನ್ನ ನೀಟಾಗಿ ಹೀಗೆ ರಿಮೂವ್ ಮಾಡಬೇಕು. ನೋಡಿ ಅಷ್ಟೇ. ನೋಡಿ ಇದು ಸ್ನೇಹಿತರೆ ಇಷ್ಟೇ. ಇದನ್ನ ಇಲ್ಲಿ ಇಟ್ಬಿಟ್ಟು ಮುಗೀತು ನಮ್ಮ ಚಾರ್ಜಿಂಗು. ಒಂದು ಟೀ ಕುಡಿಯೋ ಸಮಯದಲ್ಲಿ 15 ನಿಮಿಷದಲ್ಲಿ ಕಂಪ್ಲೀಟ್ 0 ಇಂದ 100% ನಿಮ್ಗೆ ಚಾರ್ಜಿಂಗ್ ಆಗುತ್ತೆ. ಯಾವುದೇ ರೀತಿಯಾದಂತ ಭಯ ಬೇಕಾಗಿಲ್ಲ. ಬ್ಯಾಟ್ರಿ ಕೂಡ ಸೇಫ್ ಆಗಿರುತ್ತೆ. ಮಿಷನ್ ಅಲ್ಲಿ ಚಾರ್ಜ್ ಮಾಡೋದ್ರಿಂದ ಸೇಫ್ ಆಗಿದೆ ಬ್ಯಾಟ್ರಿ. ಈಗ ನಿಮ್ಗೆ 100% ಚಾರ್ಜಿಂಗ್ ಆಗಿರೋದು ಮಿಷನ್ ಅಲ್ಲಿ ತೋರಿಸಿದೀವಿ. ಈಗ ಇಲ್ಲಿ ನೋಡಿ ನಮ್ಮ ಆಟೋ ಡಿಸ್ಪ್ಲೇ ನಲ್ಲಿ ಸಹಿತ ಕಾಣಿಸುತ್ತೆ 100% ಆಗಿದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಈಗ ಚಾರ್ಜಿಂಗ್ ಹೇಗ್ ಮಾಡೋದು ಅಂತ ಎಲ್ಲ ಕಂಪ್ಲೀಟ್ ವಿವರಣೆ ಕೊಟ್ಟಿದ್ದೀವಲ್ಲ ನಿಮ್ಗೆ. ಈಗ ನೋಡಿ ಬ್ಯಾಟ್ರಿ ಅನ್ನೋದು ಹೇಗಿರುತ್ತೆ ಅಂದ್ರೆ, ನೋಡಿ ಈ ರೀತಿ ಇರುತ್ತೆ. ಇದು ಬ್ಯಾಟ್ರಿಯ ಕೆಳಭಾಗದ ಮುಚ್ಚಳ, ಇದು ಮೇಲ್ಭಾಗದ ಮುಚ್ಚಳ. ಇದರ ಮಧ್ಯದಲ್ಲಿ ನಿಮ್ಗೆ ಹೀಟ್ ಆಗಬಾರ್ದು ಅಂತ ಒಂದು ಅಲ್ಯೂಮಿನಿಯಂ ಸಿಂಕ್ ಇರುತ್ತೆ. ಇದು ಬಂದು ನಿಮ್ಗೆ ಶೆಲ್ಗಳು. ಇದು ಬಂದು ಬ್ಯಾಟ್ರಿ BMS ಅಂತ ಹೇಳ್ಬಿಟ್ಟು, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಲ್ಲಿ ಇದಿಷ್ಟು ಕೂಡ ಪ್ಯಾಕ್ ಆಗಿರುತ್ತೆ. ಇದನ್ನ ನಿಮ್ಗೆ ಚಿತ್ರದಲ್ಲಿ ಓಪನ್ ಮಾಡಿ ತೋರಿಸಿದೀವಿ ನಾವು. ಇದು ನಿಮಗೆ 5ರಿಂದ 8 ವರ್ಷ ಬಳಕೆ ಬರುತ್ತೆ. ಆದ್ರೆ ಕಂಪನಿ ನಿಮ್ಗೆ 5 ವರ್ಷ ಗ್ಯಾರಂಟಿ ಕೊಟ್ಟಿದೆ ಮತ್ತೆ 2 ಲಕ್ಷ ಕಿಲೋಮೀಟರ್ಗಳು ಕೊಟ್ಟಿದೆ. ನೋಡಿ ನಿಮ್ಗೆ ಕಂಪನಿ ತೋರಿಸಿರುವಾಗ ಇಲ್ಲಿದೆ 5 ವರ್ಷ ಅಥವಾ 2 ಲಕ್ಷ ಕಿಲೋಮೀಟರ್, 3000 ಸೈಕಲ್ ವಾರಂಟಿ ಇದೆ. ಸರ್, ಈಗ ತುಂಬಾ ಜನ ಭಯ ಬೀಳ್ತಾರೆ, ಇವಾಗ ಬ್ಯಾಲೆನ್ಸ್ ಸಿಗಲ್ಲ ಬ್ಯಾಟ್ರಿ ಗಾಡಿ ಆಗಿರೋದ್ರಿಂದಾಗಿ. ನಾವು ಗೇರ್ ಗಾಡಿ ಓಡಿಸ್ತಾ ಇದ್ರೆ ಒಳ್ಳೆ ಬ್ಯಾಲೆನ್ಸ್ ಸಿಗುತ್ತೆ, ಇಂಜಿನ್ ಬ್ರೇಕಿಂಗ್ ಎಲ್ಲ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ತುಂಬಾ ಜನಕ್ಕೆ ಭಯ ಇದೆ. ನನಗೂ ಕೇಳೋರು, ಕಮೆಂಟ್ ಮಾಡೋರು ಕೂಡ ಅದನ್ನೇ ಕೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಸರ್, ಈಗ ನೋಡಿ LPG ವೆಹಿಕಲ್ ಅಲ್ಲಿ ನೀವು ಬ್ರೇಕಿಂಗ್ ಸಿಸ್ಟಮ್ ಯಾವ್ದಿದೆ ಅದಕ್ಕಿಂತ ಉತ್ತಮವಾಗಿ ಇದು ಎಲೆಕ್ಟ್ರಿಕ್ ಆಟೋದಲ್ಲಿ ಮಾಡಿದ್ದಾರೆ. ನೀವು ಹೋಗುವಂತ ಸ್ಪೀಡ್ ನಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕಂದ್ರೆ ಆಕ್ಸಿಲೇಟರ್ನ ಸ್ವಲ್ಪ ರಿವರ್ಸ್ ಮಾಡಿದ್ರೆ ಅದು ಒಂದು 20-25% ನಿಮ್ಗೆ ಡೌನ್ ಮಾಡ್ಕೊಡುತ್ತೆ. ಆಮೇಲೆ ಲೈಟ್ ಆಗಿ ಟಚ್ ಮಾಡಿದ್ರೆ ಸಾಕು ಬ್ರೇಕ್ ಇಟ್ಕೊಳ್ಳುತ್ತೆ ಸರ್. ಅಂತ ಏನು ಬ್ರೇಕ್ ಸಿಸ್ಟಮ್ನೇ ಅಪ್ಲೈ ಮಾಡಿ ಇಟ್ಕೊಳ್ಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. LPG ಗಾಡಿಗಳಿಗೆ, CNG ಗಾಡಿಗಳಿಗೆ. ಹೌದೌದು, LPG CNG ಗಾಡಿಯಲ್ಲಿ ಬ್ರೇಕೇ ಅಪ್ಲೈ ಮಾಡಬೇಕಾಗತ್ತೆ. ಇದ್ರಲ್ಲಿ ನಿಮ್ಗೆ ಆಕ್ಸಿಲೇಟರ್ನ ರಿವರ್ಸ್ ಮಾಡೋದ್ರಿಂದ ಒಂದು 25-30% ಕಡಿಮೆ ಆಗುತ್ತೆ. ನಿಮ್ಗೆ ಹೋಗೋ ಸ್ಪೀಡ್ ಕಡಿಮೆ ಆಗುತ್ತೆ. ಆಮೇಲೆ ಸ್ವಲ್ಪ ಬ್ರೇಕ್ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ನಿಂತ್ಕೊಳ್ಳುತ್ತೆ. ಅದರಷ್ಟು ಏನು ಭಯ ಬೀಳುವಂತ ಎಲೆಕ್ಟ್ರಿಕ್ ಗಾಡಿ ಅಂತೇಳಿ ಭಯ ಬೀಳುವಂತ ಅವಶ್ಯಕತೆ ಏನಿರೋದಿಲ್ಲ ಸರ್. ಆಯ್ತು, ಇವಾಗ ನಿಮ್ಗೆ ಇದನ್ನ ಯಾವ ರೀತಿ ಮಾಡೋದು, ಯಾವ ರೀತಿ ಇದನ್ನ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಈಗ ನಾನು ಸ್ಪೀಡ್ ಆಗಿ ನಾನು ಮೂವ್ಮೆಂಟ್ ಮಾಡ್ತೀನಿ. ಇವಾಗ ನೋಡಿ ಈಗ ಸ್ಪೀಡ್ ಆಗಿ ವೆಹಿಕಲ್ ಓಡ್ತಾ ಇದೆಯಲ್ಲ, ನೀವು ಸ್ಲೋ ಮಾಡಬೇಕು ಅಂದಾಗ ನೋಡಿ, ಸ್ಲೋ ಮಾಡಬೇಕು ಅಂದಾಗ ಇದನ್ನ ಆಕ್ಸಿಲೇಟರ್ನ ಸ್ವಲ್ಪ ನೋಡಿ ಹೇಗೆ, ಅದೇ ನೋಡಿ ಬ್ರೇಕೇ ಇಟ್ಟಿಲ್ಲ, ನಾನು ಬ್ರೇಕೇ ಅಪ್ಲೈ ಮಾಡಿಲ್ಲ. ಓಕೆ, ಅದು ನೀವು ರಿವರ್ಸ್ ಹೋಗ್ತೀರಾ ಅಂದ್ರೆ ರಿವರ್ಸ್ ಮೋಡ್ ಇದು. ಓಕೆ, ರಿವರ್ಸ್ ಮಾಡಿದಾಗ ಸ್ಲೋ ಆಗ್ಬಿಡ್ತದೆ. ಬ್ರೇಕ್ ಅವಶ್ಯಕ ನೋಡಿ, ಬ್ರೇಕೇ ಹಿಡ್ದಿಲ್ವಲ್ಲ, ನಾನು ಬ್ರೇಕ್ ಅಪ್ಲೈನೇ ಮಾಡಿಲ್ಲ, ನನ್ನ ಕಾಲಲ್ಲಿ ಬ್ರೇಕ್ ಅಪ್ಲೈನೇ ಮಾಡಿಲ್ವಲ್ಲ. ನೋಡಿ ಈಗ ಹೋಗ್ತಾ ಇದೆ, ಗಾಡಿ ಸ್ಪೀಡ್ ಅಲ್ಲಿ ಇದೆ. ನೋಡಿ ಸ್ನೇಹಿತರೆ, ಈಗ ನಾನು ಗಾಡಿ ನಿಲ್ಲಿಸಬೇಕು ಅನ್ಕೊಂಡಾಗ ನೋಡಿ ಇದು ಆಕ್ಸಿಲೇಟರ್ ಬಿಟ್ಟಿದ್ದೀನಿ, ಸ್ವಲ್ಪ ರಿವರ್ಸ್ ಮಾಡ್ತೀನಿ. ನೋಡಿ ನಾನು ಬ್ರೇಕ್ ಅಪ್ಲೈನೇ ಮಾಡಿಲ್ಲ. ನೋಡಿ ಕಾಲಲ್ಲಿ ನೋಡಿ ನಾನು ಬ್ರೇಕೇ ಅಪ್ಲೈ ಮಾಡಿಲ್ಲ, ಗಾಡಿ ನಿಂತಿದೆ. LPG ನಲ್ಲಿ ಅದ್ರ ಬ್ರೇಕೇ ಅಪ್ಲೈ ಮಾಡ್ಬೇಕು ಅನ್ನೋದಿದೆ. ಇದರಲ್ಲಿ ನೀವು ಕಾಲಲ್ಲಿ ಅಪ್ಲೈ ಮಾಡೋದೇ ತುಂಬಾ ತೀರಾ ಕಡಿಮೆ. ನಿಮ್ಗೊಂದು ಸ್ವಲ್ಪ ಓಡಿಸಿ ಅಭ್ಯಾಸ ಆದ ನಂತರ ಇದೆಲ್ಲವೂ ಅರ್ಥ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಅಭ್ಯಾಸ ಆಗೋವರೆಗೂ ಕಷ್ಟ. ಅಭ್ಯಾಸ ಆದ ನಂತರ ನೀವು ಬರೀ ಕೈಯಲ್ಲಿರೋ ಆಕ್ಸಿಲೇಟರ್ ಅಲ್ಲೇ ನೀವು ಇದ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಬ್ರೇಕೇ ನಾವು ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ನೋಡಿ ಈಗ ಹೋಗ್ತಾ ಇದೀವಲ್ಲ, ನೋಡಿ ಇಂತ ಹೋಯ್ತು. ನೋಡಿ ಬ್ರೇಕ್ ಅಪ್ಲೈ ಮಾಡಿದ್ದೀನ, ನೋಡಿ ಕಾಲ್ ನೋಡಿ ಅವಾಗ್ಲೇ ನಾನು ನಿಮ್ಗೆ ಹೇಳಿದ್ದೆ, ಆಕ್ಸಿಲೇಟರ್ ಕೊಡುವಾಗ ಈ ರೀತಿ ಆಕ್ಸಿಲೇಟರ್ ಕೊಡುವಾಗ ನಮ್ಗೆ ಏನಾದ್ರೂ ಗಾಡಿ ನಿಲ್ಲಿಸ್ಬೇಕು ಅಂತ ಸಂದರ್ಭ ಬಂದಾಗ ಇದನ್ನ ಹಿಮ್ಮುಖವಾಗಿ ನಾವು ಆಕ್ಸಿಲೇಟರ್ನ ಡೌನ್ ಮಾಡೋದ್ರಿಂದ ನಮ್ಗೆ ಕಡಿಮೆ ಆಗುತ್ತೆ, ಗಾಡಿ ಸ್ಪೀಡ್ ಕಡಿಮೆ ಆಗುತ್ತೆ. ಬ್ರೇಕಿಂಗ್ ಸಿಸ್ಟಮ್ನ ನಾವು ಅತಿ ಕಡಿಮೆಯಾಗಿ ಯೂಸ್ ಮಾಡ್ಬೋದು. ಓಕೆ, ಅದನ್ನ ನೀವು ತೋರಿಸ್ಕೊಟ್ರೆ ಅವಾಗಲೇ ಯಾವುದೇ ತರ
ಬ್ರೇಕ್ ಇಲ್ಲ ಅಂದ್ರೆ ಕೂಡ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಮಾಡ್ಬೋದು, ಎಮರ್ಜೆನ್ಸಿ ಮಾತ್ರ ಬ್ರೇಕ್ ನ ಯೂಸ್ ಮಾಡ್ಕೊಳ್ಳೋಣ. ಹೌದು. ಸರ್, ಈಗ ಈ ಫ್ರಾಂಚೈಸಿ ತಗೊಳಕ್ಕಿಂತ ಮುಂಚೆ ನೀವು ಏನ್ ಉದ್ಯೋಗ ಮಾಡ್ಕೊಂಡಿದ್ರಿ ಸರ್? ನಾನು ಇದಕ್ ಮುಂಚೆ 96ರಿಂದ ಆಟೋ ಚಾಲಕನಾಗಿ ನಾನು ವೃತ್ತಿಗೆ ಬಂದಿದ್ದು. ನಾನು 1996ರಿಂದ ನಾನು ಆಟೋ ಚಾಲಕ ವೃತ್ತಿಯಲ್ಲಿದ್ದೀನಿ. ಅವಾಗಿಂದಾನು 2 ಸ್ಟ್ರೋಕು 4 ಸ್ಟ್ರೋಕು ಮತ್ತೆ TVS ಆಟೋಗಳು ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ. 2015ರಲ್ಲಿ ಹೊಸ ಆವಿಷ್ಕಾರ ಆಯಿತು, ಇದು ಎಲೆಕ್ಟ್ರಿಕ್ ಗಾಡಿ ಅಂತೇಳಿ. 2015ರಲ್ಲಿ ನಾನು ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ಅನುಭವ ತಗೊಂಡೆ. ಅದಾದ ನಂತರ 16-17ರಿಂದಾನೇ ಎಲೆಕ್ಟ್ರಿಕ್ ಗಾಡಿನ ನಾನು ರೆಟ್ರೋಫಿಟ್ ಮಾಡಿಸಿ ಓಡಿಸ್ತಾ ಇದ್ದೆ. ಈಗ ಇದರ ಭಾಗವಾಗಿ ಏನು ಅಂದ್ರೆ ಈ ಎಲೆಕ್ಟ್ರಿಕ್ ಆಟೋಗಳಲ್ಲಿ ಎಷ್ಟು ಬೆನಿಫಿಟ್ ಇದೆ ಅನ್ನೋದು ನಮ್ಮ ಚಾಲಕರಲ್ಲಿ ಅರಿವು ಮೂಡಿಸ್ಬೇಕು ಅನ್ನೋದು ಒಂದು ನನ್ನ ತುಂಬಾ ಈ ವೃತ್ತಿಯಲ್ಲಿ ಇರುವಂತ ಎಲ್ಲಾ ಚಾಲಕರಿಗೂ ಇದ್ರ ಬಗ್ಗೆ ವಿಷಯ ತಿಳಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನನಗೆ ಬಹಳ ವರ್ಷಗಳಿಂದ ನಾನು ಕಾಡ್ತಾ ಇತ್ತು. ಹಾಗಾಗಿ ಅದೇ ಸಮಯದಲ್ಲಿ ನಮ್ಮ ಎಕ್ಸ್ಪೋನೆಂಟ್ ಆಟೋದವರು ನೀವು ಒಂದು ಫ್ರಾಂಚೈಸಿ ತಗೊಳ್ತೀರಾ, ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದಾಗ ಆಯ್ತು, ನಾನು ನನ್ನ ಅನ್ಕೊಂಡಿರೋ ಕಾನ್ಸೆಪ್ಟು ಅದೇ, ನೀವು ಬಂದಿರೋದು ಹಾಗೆ ಅಂತ ಅನ್ಕೊಂಡು ಎರಡೂ ಸಹಿತ ಬ್ಯಾಲೆನ್ಸ್ ಮಾಡ್ಬೋದು, ನಮ್ಮ ಆಟೋ ಚಾಲಕರಿಗೆ ತಿಳುವಳಿಕೆ ಕೊಡ್ಬೋದು ಅಂತೇಳಿ ಈ ಎಲೆಕ್ಟ್ರಿಕ್ ಆಟೋ ಬಗ್ಗೆ ನಮ್ಮ ಚಾಲಕರಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದೆ. ಇದರಲ್ಲಿ ಏನೋ ಬ್ಲಾಸ್ಟ್ ಆಗ್ಬಿಡುತ್ತೆ ಅನ್ನೋ ಅಭಿಪ್ರಾಯಗಳಿದೆ. ಇಲ್ಲ, ಆ ರೀತಿ ಎಲ್ಲ ಏನೂ ಇಲ್ಲ, ಇದನ್ನ ಅಂತ ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ಒಂದು ಫ್ರಾಂಚೈಸಿ ಮಾಡ್ಕೊಂಡಿದ್ದೀನಿ. ಇದು ನನ್ನ ಒಂದು ಉದ್ಯೋಗ ಕೂಡ ಆಗುತ್ತೆ. ನಾನು 30 ವರ್ಷಗಳ ಕಾಲ ಆಟೋ ಓಡಿಸಿದ್ದೀನಿ. ನನ್ನ ಎಲ್ಲ ಅನುಭವಗಳನ್ನು ಆಟೋ ಮೇಲೆ 30 ವರ್ಷಗಳಿಂದ ನೋಡಿರುವಂಥದ್ದು. ಈ ಅನುಭವನ ಎಲ್ಲಾ ಚಾಲಕರಿಗೂ ಹಂಚಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನೀವು LPG ಮತ್ತೆ CNG ಆಟೋನ ರೆಟ್ರೋಫಿಟ್ ಮಾಡೋದು ಹೇಗೆ ಅಂತ ಕೇಳಿದ್ರಲ್ವಾ, ರೆಟ್ರೋಫಿಟ್ಮೆಂಟ್ ಆಗಿರೋ ಗಾಡಿ ನಮ್ಮ ಹತ್ರ ಇಲ್ಲೇ ನಿಂತಿದೆ, ತೋರಿಸ್ತೀನಿ ಬನ್ನಿ. ಈಗ LPG ಮತ್ತೆ CNG ಗಾಡಿ ಈ ತರ ಇರೋ ಗಾಡಿನ ನಾವು ಈ ರೀತಿ ರೆಟ್ರೋಫಿಟ್ ಮಾಡಿದೀವಿ ನೋಡಿ. ಇಲ್ಲಿ ಫ್ರಂಟ್ ಅಲ್ಲಿ ಒಂದು ಬ್ಯಾಟ್ರಿ ಬರುತ್ತೆ ನಿಮ್ಗೆ, ಈ ರೀತಿ ಇರುತ್ತೆ ಬ್ಯಾಟ್ರಿ. ಇದು ಬ್ಯಾಟ್ರಿ ಪ್ಯಾಕ್ ಇಲ್ಲಿರುತ್ತೆ ನೋಡಿ. ಇದು ಒಂದೇ ಬ್ಯಾಟ್ರಿನಾ ಸರ್? ಇಲ್ಲ, ಇನ್ನೂ ಒಂದು ಬ್ಯಾಟ್ರಿ ಇದೆ, ಹಿಂದ್ಗಡೆ ಇದೆ. ಮತ್ತೆ ಡಿಸ್ಪ್ಲೇ ಇದೆ ನೋಡಿ ಇಲ್ಲಿ, ಇದು ಡಿಸ್ಪ್ಲೇ ಇದು ನೋಡಿ. ಈಗ ನಾನು ಆನ್ ಮಾಡ್ತೀನಿ ಬ್ಯಾಟ್ರಿನ, ಗಾಡಿನ ನೋಡಿ ಆನ್ ಆಯ್ತು. ಆನ್ ಆದ್ಮೇಲೆ ನೋಡಿ ಇದು ನ್ಯೂಟ್ರಲ್ ಅಂತ ಇದೆ, ಇದು ಸಿಟಿ ಮೋಡು, ಇದು ಸ್ಪೋರ್ಟ್ಸ್ ಮೋಡು ನೋಡ್ಕೊಳ್ಳಿ. ಮತ್ತೆ ಇದು ಬಂದು ರಿವರ್ಸ್ ಅಂತ ಬರುತ್ತೆ, ಹಿಂದಕ್ಕೆ ಹೋಗೋದಕ್ಕೆ. ಇದು ನ್ಯೂಟ್ರಲ್ ಅಲ್ಲಿ ಇದ್ದಾಗ ಗಾಡಿ ಮುಂದಕ್ಕೆ ಹೋಗೋದಿಲ್ಲ. ಒಂದು ಬ್ಯಾಟ್ರಿ ನಿಮ್ಗೆ ಇಲ್ಲಿದೆ, ಎರಡನೇ ಬ್ಯಾಟ್ರಿ ಎಲ್ಲಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಎರಡನೇ ಬ್ಯಾಟ್ರಿ ಇದು ಹಿಂದ್ಗಡೆ ಇರುತ್ತೆ. ಮೋಟರು, ಕಂಟ್ರೋಲರು ಎಲ್ಲವೂ ಸಹಿತ ಇಲ್ಲೇ ಇರ್ತದೆ. ಎಲ್ಲ ಬಂದ್ಬಿಟ್ಟು ಇಲ್ಲೇ ಫಿಟ್ ಮಾಡಿದ್ದಾರೆ ಇದರಲ್ಲಿ. ಎರಡನೇ ಬ್ಯಾಟ್ರಿ ಮೋಟ್ರು ಇದ್ರ ಕೆಳಗಡೆ ಮೋಟ್ರ್ ಇದೆ. ಸಂಪೂರ್ಣವಾದಂತ ಎಲೆಕ್ಟ್ರಿಕ್ ವಸ್ತುಗಳೆಲ್ಲ ಹಿಂದೆನೆ ಇರುತ್ತೆ. ಮಳೆಗಾಲದಲ್ಲಿ ಸಹಿತ ನೀವು ಆಟೋ ಓಡಿಸಿದಾಗ ಯಾವುದೇ ರೀತಿ ಆಫ್ ಆಗೋದಿಲ್ಲ. ಇದಕ್ಕೆ ಮೋಟ್ರಿಗೂ ಮತ್ತೆ ಬ್ಯಾಟ್ರಿ ಪ್ಯಾಕ್ ಎರಡಕ್ಕೂ ವಾರಂಟಿ ಇರುತ್ತೆ. 5 ವರ್ಷ ಗ್ಯಾರಂಟಿ ಇದೆ. ಮೋಟ್ರಿಗೂ ಸೇರಿ 5 ವರ್ಷ ವಾರಂಟಿ ಇದೆ. ಮತ್ತೆ 2 ಲಕ್ಷ ಕಿಲೋಮೀಟರ್ವರೆಗೂ ಗ್ಯಾರಂಟಿ ವಾರಂಟಿ ಇದೆ. 5 ವರ್ಷವರೆಗೂ ಏನೇ ಆದ್ರೂ ಸಹಿತ 2 ಲಕ್ಷ ಕಿಲೋಮೀಟರ್ 5 ವರ್ಷ ಆಗೋ ಏನೇ ಆದ್ರೂ ಸಹಿತ ಕಂಪನಿ ನಿಮ್ಗೆ ಜವಾಬ್ದಾರಿ ಇದೆ. ಗಾಡಿನಲ್ಲಿ ರಿಪ್ಲೇಸ್ಮೆಂಟ್ ಆಗ್ಬೋದು, ರಿಪೇರ್ ಆಗ್ಬೋದು, ಏನೇ ಆಗ್ಬೋದು. ನಿಮ್ಗೆ ಇದು ಲೋ ಮೇಂಟೆನೆನ್ಸ್. 10,000 ಕಿಲೋಮೀಟರ್ ಒಂದ್ಸರಿ ಇಂಜಿನ್ ಆಯಿಲ್ ಚೇಂಜ್ ಮಾಡೋಕು ನಿಮ್ಗೆ ಕೇವಲ 500 ರೂಪಾಯಿ ಖರ್ಚು ಬರುತ್ತೆ. ಮತ್ತೆ ಒಂದು ಕಂಪನಿ ಏನು ಭರವಸೆ ಕೊಟ್ಟಿದೆ ಅಂದ್ರೆ, ನಿಮ್ಮ ಗಾಡಿ ಎಲ್ಲಾದ್ರೂ ರೋಡಲ್ಲಿ ನಿಂತು ಹೋದ್ರೆ ಅಲ್ಲೇ ಬಂದು ನಾವು ರೆಡಿ ಮಾಡ್ಕೊಡ್ತೀವಿ. 1 ದಿನದ ಒಳಗಡೆ ರೆಡಿ ಮಾಡಂಗಿದ್ರೆ ನಾವು ಅದೇ ಗಾಡಿ ರೆಡಿ ಮಾಡ್ಕೊಡ್ತೀವಿ. 1 ದಿನಕ್ಕಿಂತ ಹೆಚ್ಚಿಗೆ ಆಗುತ್ತೆ ಅಂದ್ರೆ ಕಂಪನಿಯ ಒಂದು ಗಾಡಿ ನಿಮ್ಗೆ ಸಂಪಾದನೆ ಮಾಡಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆ ಕಂಪನಿ ಒಂದು ಗಾಡಿ ಕೊಟ್ಟು ಆ ಗಾಡಿನ ರೆಡಿ ಮಾಡೋವರೆಗೂ ತಗೊಂಡು ಹೋಗಿರ್ತೀವಿ ನಾವು. ಗಾಡಿ ರೆಡಿ ಮಾಡಿ ಕೊಡೋವರೆಗೂ ಏಟ್ ಆಗ್ಬಾರ್ದು ಅಂತ ಅನ್ಬಿಟ್ಟು ನಿಮ್ಮಲ್ಲಿ ಗಾಡಿ ಒಂದು ಅಡಿಷನಲ್ ಗಾಡಿನ ನಿಮ್ ಕೈಲಿ ಕೊಟ್ಟಿರ್ತೀವಿ ನಾವು. ರೆಡಿ ಆದ್ಮೇಲೆ ಬಂದು ತಗೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಂಡು ಆನ್ ರೋಡ್ ಸರ್ವಿಸ್ ಇದ್ದೇ ಇರುತ್ತೆ. ಹೌದೌದು. ಯಾಕಂದ್ರೆ ಇವಾಗ ನಮ್ ಗಾಡಿಗಳು ನಾರ್ಮಲ್ ಗಾಡಿಗಳು ಯಾವ್ದೇ ಸರ್ವಿಸ್ ಇಲ್ಲ, ಯಾರು ಟೋ ಮಾಡ್ಕೊಂಡು ಕಂಪನಿಯಿಂದಾನೇ ಬಂದು ಗಾಡಿ ರೆಡಿ ಮಾಡ್ಕೊಡ್ತಾರೆ. ಹಾಗೆ ಇಂಜಿನ್ ಆಯಿಲ್ ಅಂತಂದ್ರೆ ಇಂಜಿನ್ ಇರೋದಿಲ್ಲ, ಮೋಟರ್ ಆಯಿಲ್ ಇರ್ಬೇಕಲ್ಲ. ಮೋಟರ್ ಇಂಜಿನ್ ಡಿಫರೆನ್ಷಿಯಲ್ ಆಯಿಲ್, ಡಿಫರೆನ್ಷಿಯಲ್ ಆಯಿಲ್. ಗೇರ್ ಬಾಕ್ಸ್ ಆಯಿಲ್. ಅದು 10,000 ಕಿಲೋಮೀಟರ್ ಒಂದ್ಸರಿ ಎಕ್ಸ್ಚೇಂಜ್ ಮಾಡ್ಬೇಕಾಗುತ್ತೆ. ಅಂದ್ರೆ ಚೇಂಜ್ ಮಾಡ್ಬೇಕಾಗುತ್ತೆ. ಹಳೆದನ್ನ ತೆಗೆದು ಹೊಸದ್ ಹಾಕ್ಬೇಕಾಗುತ್ತೆ. ಅವಾಗ ಮಾತ್ರ 500 ರೂಪಾಯಿ ಖರ್ಚು ಬರುತ್ತೆ ನಿಮ್ಗೆ ಅಷ್ಟೇ. ಅದು ತಿಂಗಳಿಗೆ ಒಂದ್ಸತಿನ ಯಾವ ತರ? 10,000 ಕಿಲೋಮೀಟರ್ ನೀವು ಯಾವತ್ತು ಓಡಿಸ್ತೀರಾ ಅವತ್ತು. ಬರೀ 500 ರೂಪಾಯಿ ಅಷ್ಟೇನೆ. 500 ರೂಪಾಯಿ ಖರ್ಚು ಬರುತ್ತೆ ನೋಡಿ. ಇದು IC ಇಂಜಿನ್ ಗಾಡಿ, ಇದು ಎಲೆಕ್ಟ್ರಿಕ್ ವೆಹಿಕಲ್ ಗಾಡಿ. ಯಾವುದೇ ರೀತಿಯಾದಂತ ನಿಮ್ಗೆ ವ್ಯತ್ಯಾಸ ಬರೋದಿಲ್ಲ. ಇದರಲ್ಲಿ ನಿಮ್ಗೆ ಗೇರ್ ಹಾಕ್ಬೇಕು, ಇದರಲ್ಲಿ ಗೇರ್ ಹಾಕುವಂತ ಅವಶ್ಯಕತೆ ಇಲ್ಲ. ಇದು 0 ಮೇಂಟೆನೆನ್ಸ್, ಇದು ಮೇಂಟೆನೆನ್ಸ್ ಇದೆ. ಇದು ಸಂಪೂರ್ಣವಾಗಿ EV ಗಾಡಿ ಸಂಪೂರ್ಣವಾದಂತ ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತ ಮೇಂಟೆನೆನ್ಸ್ ಬರೋದಿಲ್ಲ. ಈಗ ಕಂಪನಿಯಿಂದ ಈ ತಿಂಗಳು ಏಪ್ರಿಲ್, ಮೇ, ಜೂನ್ ವರ್ಗು ಒಂದು ಹೊಸ ಆಫರ್ ಕೊಟ್ಟಿದೆ. 99 ರೂಪಾಯಿ ಕೊಟ್ಟು ಟೋಕನ್ ತಗೊಂಡ್ರೆ ಜುಲೈ ಫಸ್ಟ್ ವೀಕಲ್ಲಿ ನಾವು ಡ್ರಾ ಮಾಡ್ತೀವಿ. ಆ ಡ್ರಾ ಮಾಡಿದಾಗ ಯಾರು ಆಟೋ ಚಾಲಕರಿಗೆ ಬರುತ್ತೋ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಫಿಟ್ಟಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಂಪನಿ ಭರವಸೆ ಕೊಟ್ಟಿದೆ. ಅದನ್ನ ಈ ತಿಂಗಳಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೀವಿ ನೋಡಿ. ಈ ರೀತಿ ಇರುತ್ತೆ ಕೂಪನ್. ಇದಕ್ಕೆ ಎಲಿಜಿಬಲ್ ಯಾರು ಅಂದ್ರೆ LPG ಆಟೋ ನಾವು 2011 2020 ವರೆಗೂ ಆಗಿರ್ಬೇಕಾಗಿರ್ತದೆ. ಅವ್ರಿಗೆ ಮಾತ್ರ ಇದು ಅವಕಾಶ ಇರ್ತದೆ.
ಓಕೆ, ರೆಟ್ರೋ ಫಿಟ್ಮೆಂಟ್ಗೋಸ್ಕರ. ರೆಟ್ರೋಫಿಟ್ಮೆಂಟ್ಗೋಸ್ಕರ ಯಾರು ಅವರ ಈ ಕೂಪನ್ ಲಕ್ಕಿ ಡಿಪ್ ಕೂಪನ್ ಅಲ್ಲಿ ಯಾರಿಗೆ ಯಾರಿಗೆ ಹೆಸರು ಬರುತ್ತೆ ಲಕ್ಕಿ ಡಿಪ್ ಅಲ್ಲಿ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರೆಟ್ರೋಫಿಟ್ ಮಾಡ್ಕೊಡ್ತೀವಿ. ಇದು ನಮ್ದು ಸಮರ್ ಟಿವಿ ಮೋಟಾರ್ಸ್ ಅಂತ ಹೇಳ್ಬಿಟ್ಟು ಎಕ್ಸ್ಪೋನೆಂಟ್ ಆಟೋನ 2ನೇ ಶೋರೂಮ್. ಇದು ಜಯನಗರ 8ನೇ ಬ್ಲಾಕ್ ನಲ್ಲಿ ಇರೋದು. ನೀವು ಬನಶಂಕರಿ ಬಸ್ ಸ್ಟಾಪ್ ಇಂದ 250 ಮೀಟರ್ ಅಲ್ಲಿ ಇದೆ. ಮತ್ತೆ ನಿಮ್ಗೆ ಪಿಲ್ಲರ್ ನಂಬರ್ 20 ಎದುರುಗಡೆ ಇರುವಂತ ಶೋರೂಮ್ ಇದು. ಇಲ್ಲಿ ಬಂದು ನೀವು ನೇರವಾಗಿ ನಮ್ಮನ್ನ ಭೇಟಿ ಮಾಡಬಹುದು. ಇಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಬರುವಂತ ಫೋನ್ ನಂಬರ್ ಅಲ್ಲಿ ನಮ್ಗೆ ಕಾಲ್ ಮಾಡಿ ವಿಷಯ ತಿಳ್ಕೊಬಹುದು.